ವಿಮಲ್ ಛೀ! ವಿಮಲ್ ಎಲ್ಲ ವಿಮಲ್ ಹೋಗಿದ್ಬಿಟ್ಟವನೆ. ಕೊಳೆ ಹೋಗ್ತಿಲ್ಲ ನೋಡಿ, ಇಲ್ಲಿ ಒಂದು ಹೋಲೆ ಆಗ್ಬಿಟ್ಟಿದೆ ನೋಡಿ. ಹಾಯ್ ಹಲೋ ನಮಸ್ಕಾರ, ವೆಲ್ಕಮ್ ಟು ಅವರ್ ವಾಟ್ ಇಫ್ ಕನ್ನಡ ಯೂಟ್ಯೂಬ್ ಚಾನಲ್. ಇವತ್ತು ನಾವು ಒಂದು ಎಕ್ಸ್ಪೆರಿಮೆಂಟ್ ಮಾಡ್ತಿದೀವಿ. ಆ ಎಕ್ಸ್ಪೆರಿಮೆಂಟ್ ಏನು ಅಂದ್ರೆ ಬಟ್ಟೆ ಸೋಪು. ಬಟ್ಟೆ ಸೋಪಲ್ಲಿ ನಿಮಗೆ ಗೊತ್ತಿರ್ಬೋದು, ಎಲ್ಲ ಬಟ್ಟೆ ಸೋಪ್ ನೀವು ಟ್ರೈ ಮಾಡಿರ್ತೀರಾ. ಇಷ್ಟು ಬಟ್ಟೆ ಸೋಪಲ್ಲಿ ಯಾವ ಬಟ್ಟೆ ಸೋಪು ಬಹಳ ಕ್ಲೀನ್ ಆಗಿ ಬಟ್ಟೆ ಹೋಗುತ್ತೆ ಅಂತ ಇವತ್ತು ಟ್ರೈ ಮಾಡೋಣ, ಎಕ್ಸ್ಪೆರಿಮೆಂಟ್ ಮಾಡೋಣ. ಇವತ್ತು ನಮ್ಮ ಹತ್ರ ವೀಲ್ ಇದೆ. ಒಂದ್ ನಿಮಿಷ, ಬೆರಗಾಯ್ತಾ ನೋಡಿ. ಸೈಡ್ ಮತ್ತೆ ರಿನ್, ಹೊಯ್ಸಳ, ಕರ್ನಾಟಕದ ಫೇಮಸ್ ಸೋಪು ವೀಲ್ 2 in 1. ಇದು ನಿರ್ಮಾ. ಈಗ ಆ ಸೋಪ್ಗಳನ್ನ ಟೆಸ್ಟ್ ಮಾಡಕ್ಕೆ 5 ಕರ್ಚಿಪ್ ತಂದಿದೀವಿ. ಈ ಕರ್ಚಿಪ್ನ ಗಲೀಜ್ ಮಾಡ್ಬೇಕು. ಈಗ ಇದನ್ನ ಏನ್ ಮಾಡೋಣ ಅಂದ್ರೆ, ರಫ್ ಆಗಿ ಗಲೀಜ್ ಮಾಡಕ್ಕೆ ಇನ್ನೊಂದು 2-3 ಕರಿತಿದೀವಿ. ಅವ್ರು ಎಷ್ಟು ಗಲೀಜ್ ಮಾಡ್ತಾರೋ ಅವ್ರಿಗೆ ಬಿಟ್ಟಿದ್ದು, ಅವ್ರು ಎಷ್ಟಾದ್ರೂ ಗಲೀಜ್ ಮಾಡ್ಕೊಳ್ಳಿ. ಆಮೇಲೆ ಸೋಪ್ನ ಟೆಸ್ಟ್ ಮಾಡೋಣ. ಇದ್ರ ಮೇಲೆ ಯಾರು ಗಲೀಜ್ ಮಾಡ್ತಾರೋ ಬೇಗ ಗಲೀಜ್ ಮಾಡ್ರಿ. ಎಲ್ಲ ಯಾವ ತರ ಆದ್ರೂ ಗಲೀಜ್ ಮಾಡ್ಬೋದು. ಯಾರು ಜಾಸ್ತಿ ಗಲೀಜ್ ಮಾಡ್ತೀರೋ ನೋಡೋಣ. ಚೀ 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 ಚೀ, ಏನ್ ಗಲೀಜ್ ಅದೇನದು? ಕಾಫಿ ನೋಡಿ ಹೆಂಗಿದೆ ಖರ್ಚು, ಯಾವ ತರ ಆಗಿದೆ ನೋಡಿ. ಬನ್ನಿ ನೋಡೋಣ. ನೋಡಿ ಹಾರ್ಪಿಕ್ ಇದು ಹಾಕ್ತಾ ಇದೀನಿ, ಬ್ಲೂ ಕಲರ್ ಹಾಕಿ. ಹಾ ನೋಡಿ, ಇಲ್ಲಿ ನೋಡಿ ಹೆಂಗ್ ಕಾಣ್ತಾ ಇದೆ ಹಾರ್ಪಿಕ್ ಬ್ಲೂ ಬ್ಲೂ ಬ್ಲೂ. ನೋಡೋಣ ಇದು ಹೆಂಗ್ ತೊಳಿತಾ ನಾನು ನೋಡ್ತೀನಿ. ನಾನು ನೋಡಿ ಎಷ್ಟು ಗಲೀಜ್ ಮಾಡಿದ್ದಾರೆ. ನಾನು ಬೋಲೋ ಜುಬಾನ್ ಕೇಸರಿ ಹಾಕೊಂಡಿದ್ದೀನಿ, ಉಗುಳ್ತೇರಿ. ವಿಮಲ್ ಹೆಂಗಿದೆ ನೋಡಿ, ಫುಲ್ ಟೇಸ್ಟಿ ಟೇಸ್ಟಿ. ಇದೊಂದು ಆಯಿಲ್ ಹಾಕ್ಬಿಡ್ತೀನಿ, ಇದು ಹೋಗಲ್ಲ. ಬರಂಗಾಗ್ತಾ ಇದೆ ನನಗೆ. ಫಸ್ಟ್ ದಿನ ಓದ್ತೀನಿ ನಾನು, ಆಗಲ್ಲ ಅಂತ. ವಿಮಲ್ ಹೋಗಿದ್ಬಿಟ್ಟವನೆ. ಬಾರಪ್ಪ ನೋಡು ಯಾವ ತರ ಗಲೀಜ್ ಮಾಡಿದಾರೆ ಅಂತ. ಉಗುದು ಎಲ್ಲ ವಿಮಲ್ ಎಲ್ಲ ಹಾಕೊಂಡು ಹೋಗ್ತಾರಲ್ಲೋ. ಯಾರಿಗೆ ಕೊಟ್ಟು ನೀನ್ ಗಲೀಜ್ ಮಾಡಕ್ಕೆ? ಗಲೀಜ್ ಮಾಡ್ರಿ ಅಂದ್ರೆ ಗೊಬ್ಬೆ ಬಿಟ್ಬಿಟ್ಟಾರಲ್ಲ ಇವರೆಲ್ಲ ಸೇರಿ. ಇದನ್ನ ತೊಳೆಯೋದ್ ಹೆಂಗೆ ನಾವು ಇವಾಗ? ವಿಮಲ್ ಎಲ್ಲ ಉಗುಳಿದಾರ ಅದ್ರ ಮೇಲೆ. ನಾನಂತ ಮುಟ್ಟಲ್ಲ ಅದನ್ನು. ಮುಟ್ಟಲ್ಲ, ಇಲ್ಲಿ ಕಾಣಿಸ್ತಾ ಇದೆ. ನಮ್ ವಿಡಿಯೋಗೋಸ್ಕರ ಮುಟ್ಲೇಬೇಕು, ಮಾಡ್ಲೇಬೇಕು. ಬ್ಲೂ, ರೆಡ್, ಗ್ರೀನ್, ಮರಳು, ಹಾರ್ಪಿಕ್, ಕಾಫಿ. ಆಗ ಇದು ಯಾವ್ದಿದು? ಇದೇನಿದು? ಆಮ್ಲ, ಡಾಬರ್ ಆಮ್ಲ. ಅಲ್ಲ ಇವಾಗ ನೀವ್ ಹೇಳಿ, ಈ ಗಲೀಜ್ ಹೋಗುತ್ತಾ? ಈ ಸೋಪಲ್ಲಿ ಗಲೀಜ್ ಹೋಗುತ್ತಾ? ಇದು ನನಗಂತೂ ನಂಬಿಕೆ ಇಲ್ಲ. ನೋಡೋಣ, ಟ್ರೈ ಮಾಡೋಣ ಎಷ್ಟು ಹೋಗುತ್ತೋ ಅಷ್ಟು, ಯಾವ್ದು ಕ್ಲೀನ್ ಆಗಿ ಹೋಗಿರುತ್ತೆ ಅಂತ. ನೋಡಿ ಎಷ್ಟು ಗಲೀಜಾಗಿದೆ ಅಂತ. ಎಲ್ಲ ಖರ್ಚಿಪ್ನ ಸ್ವಲ್ಪ ಡ್ರೈ ಆಗ್ಬೇಕು. ಇದು ಡ್ರೈ ಆಗಕ್ಕೆ ಒಂದ್ 2 ಅವರ್ ಟೈಮ್ ಆಗುತ್ತೆ. 2 ಅವರ್ ಆದ್ಮೇಲೆ ಸಿಗೋಣ. ಬಾಯ್. ಎಲ್ಲ ಒಣಗಾಗ್ತಿದೀವಿ ಈಗ. ಇಷ್ಟು ಸೋಪಲ್ಲಿ ಇವಾಗ ಫಸ್ಟ್ 2 ಟ್ರೈ ಮಾಡ್ತಿದೀವಿ. ಒಂದು ವೀಲ್, ಒಂದು ರೇನ್. ಈಗ ವಿಡಿಯೋದಲ್ಲಿ ಸಿಗೋಣ ಬನ್ನಿ. ನೋಡಿ ಎಲ್ಲ ಡ್ರೈ ಆಗಿದೆ. 2 ಅವರ್ಸ್ ಆದ್ಮೇಲೆ ಎಲ್ಲ ಡ್ರೈ ಆಗ್ಬಿಟ್ಟಿದೆ. ಈಗ ನಾನು ಫಸ್ಟ್ ರಿನ್ನಲ್ಲಿ ಹೋಗಿ ತೋರಿಸ್ತೀನಿ ನಿಮಗೆ ಎಷ್ಟು ಹೋಗುತ್ತೆ ಕೊಳೆ ಇದರಲ್ಲಿ ಅಂತ. ಬನ್ನಿ ಈಗ ತೊಳೆಯೋಣ. ಫಸ್ಟ್ ಈಗ ನಾವು ಸ್ವಲ್ಪ ನೆನೆಸ್ಕೊಳ್ಳೋಣ. ಎಲ್ಲ ಕ್ಲೀನಾಗಿ ನೆಂದಿದೆ. ಈಗ ರಿನ್ ಸೋಪ್ ಹಾಕೊಂಡಿದ್ರಲ್ಲಿ ನನಗೆ ತೊಳೆಯೋಕೆ ಬರಲ್ಲ, ಯಾವತ್ತೂ ತೊಳೆದಿಲ್ಲ. ಮನೇಲಿ ತೊಳೆದವನೇ ಅಲ್ಲ ನಾನು. ಇದೆಲ್ಲ ಈ ವಿಡಿಯೋಗೋಸ್ಕರ ಮಾಡ್ಬೇಕಾಗುತ್ತೆಲ್ಲ. ಆದ್ರೆ ಈ ಕರ್ರಗಿನ ಬೆಟ್ಟೆಯನ್ನು ಬೆಳ್ಳಗೆ ಮಾಡಲು ಉಪಯೋಗಿ ಚೆನ್ನಾಗಿ ಉಜ್ಜಿ ಬಿಡಿ. ಡಗ 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 ಡಗ.
क्यों ऐसा गुराइस्ता है जी? मेरे क्या जी 18 रुपए कोट ये को सोप लाया कितना वो जिधर नौरे भी आता है नहीं जी। ऐसा नहीं जी, ऐसा ऐसा करना, ऐसा करिए तो आता है जी। ನೋಡಿ ಸ್ವಲ್ಪ ಕಲೆ ಕಾಣ್ತಾ ಇದೆ ಇಲ್ಲಿ ನೋಡಿ. ಇದನ್ನ ಸ್ವಲ್ಪ ಒಣಗಾಕ್ ಬಿಡೋಣ. ಇವಾಗ ನೆಕ್ಸ್ಟ್ ಅವನು ಏನ್ ಮಾಡ್ತಾನೆ ನೋಡೋಣ. ಅವನು ಈಗ ರಿನ್ನಲ್ಲಿ ಕ್ಲೀನ್ ಮಾಡ್ದ. ಈಗ ನಾನು ವೀಲ್ ಟ್ರೈ ಮಾಡ್ತೀನಿ. ವೀಲ್ ಎಷ್ಟು ಕ್ಲೀನ್ ಮಾಡುತ್ತೆ ನೋಡೋಣ ಈ ಬಟ್ಟೆನ. ನೋಡ್ರಿ ಎಷ್ಟು ಗಲೀಜಾಗಿದೆ ಈ ಬಟ್ಟೆ. ಕರ್ಚೀಪ್ ಎಷ್ಟು ಗಲೀಜಾಗಿದೆ ನೋಡೋಣ ಯಾವ ರೀತಿ ಕ್ಲೀನ್ ಮಾಡುತ್ತೆ ಇದು ಅಂತ. ಬನ್ನಿ ಹೋಗ್ಯಾನ. ಓಯ್ ಥೋ ಆ ಈಗ ಉಜ್ಜುವಿನು ಆಯ್ತ ತೊಯ್. ನೋಡಿ ಇಲ್ಲಿ ಬಟ್ಟೆನೇ ಹರಿದು ಹೋಗ್ತಾ ಇದೆ, ಆದ್ರೆ ಕೊಳೆ ಹೋಗ್ತಿಲ್ಲ. ನೋಡಿ ಇಲ್ಲಿ ಒಂದು ಹೋಲೆ ಆಗ್ಬಿಟ್ಟಿದೆ ನೋಡಿ. ಸೋಮಣ್ಣ ಕರದೆಯ ಬಟ್ಟೆ ಇಟ್ಟೇನಾ ನಿನ್ನ ಪವರು ಜೋರಾಗಿ ಉಜ್ಜು. ಆಯ್ತ ಟೈ ಟಕ್ ಇನ್ನ ಜೋರಾಗ ನರಸತ್ತ ನಾಮದ ಉಜ್ಜು. ಢೈ ಟಕ್ ಢೈ ಇಷ್ಟೇನಾ ಜೋರಾಗಿ ಡಗ 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 ಆಗಿಬಿಟ್ಟಿತ್ತು. ಇದೇನಯ್ಯ ಆ ಬಟ್ಟೆನಲ್ಲಿ ಕರ್ನಾಟಕ ಜನತೆ ಕಂಡ್ರು, ಇದರಲ್ಲಿ ಇಡೀ ಭಾರತನೇ ಕಾಣ್ತಾ ಇಲ್ಲ. ಏನ್ ನಾನು ಅಷ್ಟು ಜೋರಾಗಿ ಒಗಿತಿದ್ದೀನ ಅಥವಾ ಈ ಸೋಪಿಂದು ಪ್ರಭಾವನು ಗೊತ್ತಿಲ್ಲ. ನೋಡೋಣ ಇನ್ನೊಂದು ಸ್ವಲ್ಪ ಕ್ಲೀನ್ ಮಾಡೋಣ. ಇಲ್ಲಿ ನೋಡಿ ಗೊಬ್ಬೆ ಹೋಗಿಲ್ಲ, ಸ್ಟೈನ್ಸೇ ಹೋಗಿಲ್ಲ, ಬಟ್ ಬಟ್ಟೆನೇ ಹರಿದೋಗಿದೆ. ನೆಕ್ಸ್ಟ್ ಸೋಪ್ ನೋಡೋಣ ಯಾವ ತರ ಕ್ಲೀನ್ ಮಾಡುತ್ತೆ ಅಂತ. ನೋಡಿ ನಮ್ಮ ಕರ್ನಾಟಕದಲ್ಲಿ ಜಾಸ್ತಿ ಯೂಸ್ ಆಗ್ತಿರೋ ಸೋಪು ಹೊಯ್ಸಳ. ಇದನ್ನ ಈಗ ಟ್ರೈ ಮಾಡೋ ಸಮಯ. ಬನ್ನಿ ಸರ್ ಟ್ರೈ ಮಾಡೋಣ. Wow! It's a medical miracle. I'm impressed with Vaisala. ನೋಡಿ ಈಗ ಎಲ್ಲ ಫೇಮಸ್ ಸೈಡ್ ಸೋಪ್ನ ಯೂಸ್ ಮಾಡ್ತಿದ್ದೀನಿ. ಇದು ಜಾಸ್ತಿ ವೈಟ್ ಬಟ್ಟೆಗೆ ಯೂಸ್ ಮಾಡ್ತಾರೆ ಟೈಡ್ನ. ಈಗ ನಾನು ವೈಟ್ ಕರ್ಚಿಪ್ ಮೇಲೆ ಯೂಸ್ ಮಾಡ್ತಿದ್ದೀನಿ. ಇದನ್ನ ನೋಡೋಣ ಇದು ಹೇಗೆ ಕ್ಲೀನ್ ಮಾಡುತ್ತೆ ಬಟ್ಟೆನ ಅಂತ ಫಸ್ಟ್ ನೆನ್ಸ್ಕೊಳ್ಳೋಣ ಬಟ್ಟೆ. ಇದು ನೋಡಿ ಯಾವ ತರ ಇತ್ತು, ಬಟ್ ಇವಾಗ ನೋಡಿ ಯಾವ ತರ ಇದೆ. ಎಲ್ಲ ಅದೇ ಉಳ್ಕೊಂಡ್ಬಿಟ್ಟಿದೆ ಸ್ಟೈನ್ಸ್ ಎಲ್ಲ. ಸ್ವಲ್ಪ ಕ್ಲೀನ್ ಆಗಿದೆ. ಈ ಬಟ್ಟೆ ಕೂಡ ಒಂದು ಹೋಲಾಗಿದೆ. ಈಗ ನೋಡಿ ನಿರ್ಮಾ ವಾಷಿಂಗ್ ಪೌಡರ್ ನಿರ್ಮಾ ಹಾಲಿನಂತ ಬಿಳುಪು. ಆ ಸೋಪ್ನ ನಿರ್ಮಾ ಸೋಪ್ನ ಈಗ ಟ್ರೈ ಮಾಡ್ತಾ ಇದ್ದೀನಿ ನಾನು. ಇದು ಲಾಸ್ಟ್ ನೋಡೋಣ.
ನೋಡಿ ಝೂಮ್ ಝೂಮ್. ಈಗ ಎಲ್ಲ ಒಣಗಾಗ್ತಾ ಇದ್ದೀವಿ, ಅದು ಸ್ವಲ್ಪ ಡ್ರೈ ಆಗಲಿ. ಡ್ರೈ ಆದಾಗ ಮತ್ತೆ ಸಿಗೋಣ. ನೋಡಿ ಆಗಲೇ ಸ್ವಲ್ಪ ಡ್ರೈ ಆಗಿದೆ ಎಲ್ಲ. ಡ್ರೈ ಆದಾಗ ಇವಾಗ ನೀವು ಕಂಪ್ಯಾರಿಸನ್ ಮಾಡಿ ತೋರಿಸ್ತೀವಿ ಒಂದೊಂದೇ. ಫಸ್ಟ್ ಅಲ್ಲಿಂದ ಸ್ಟಾರ್ಟ್ ಮಾಡಿ. ಇದು ನೋಡಿ ವೀಲ್ ಎಷ್ಟು ಕ್ಲೀನ್ ಮಾಡಿದೆ ನೋಡಿ. ಈ ಕರ್ಚಿಪ್ನ ಎಷ್ಟು ಸ್ಟೈನ್ಸ್ ಆಗಿ ಉಳ್ಕೊಂಡಿದೆ. ಹಾಗೆ ಇದರಲ್ಲಿ ಮಣ್ಣಿತ್ತು, ಅದಕ್ಕೆ ಹೋಲ್ ಕೂಡ ಆಗಿದೆ, ಇಲ್ಲಿ ಅರ್ಧೋಗಿದೆ ಬಟ್ಟೆನು. ಇದು ವೀಲ್ ಇಷ್ಟು ಕ್ಲೀನ್ ಮಾಡಿದೆ. ಇವಾಗ ಟೈಡ್ ನೋಡೋಣ. ಟೈಡ್ ಎಲ್ಲರ ಫೇವ್ರೆಟ್ ಸೋಪ್ ಇದು. ವೈಟ್ನ ಕ್ಲೀನ್ ಮಾಡುತ್ತೆ ಇದು ನೋಡಿ. ಅಂದ್ರೆ ಇದು ಬಹಳ ಗಲೀಜಿತ್ತು, ಇದು ಬಹಳ ಗಲೀಜಿತ್ತು. ಆದ್ರೆ ಎಷ್ಟು ಕ್ಲೀನ್ ಮಾಡಿದೆ, ಬೆಟರ್ ಆಗಿದೆ. ಇದು ಬೆಟರ್, ಅದಕ್ಕಿಂತ ಇದು ಸ್ವಲ್ಪ ಬೆಟರ್ ಆಗಿದೆ. ಇದು ಅಷ್ಟು ಗಲೀಜ್ ಇರ್ಲಿಲ್ಲ, ಆದ್ರೂ ಅಷ್ಟೇ ಗಲೀಜ್ ಕಾಣಿಸ್ತಾ ಇದೆ. ಇದು ಬಹಳ ಗಲೀಜಿತ್ತು, ಇದು ನಿಮ್ಗೆ ತೋರಿಸಿದ್ದೀನಿ. ಆದ್ರೂ ನೋಡಿ ಎಷ್ಟು ಕ್ಲೀನ್ ಮಾಡಿದೆ ಇದು. ಇವಾಗ ನೆಕ್ಸ್ಟ್ ನೋಡಿ ನಿರ್ಮಾ ಸೋಪ್ ಕಾಣಿಸ್ತಿರ್ಬೋದು. ನಿರ್ಮಾ ಸೋಪು ಅವೆರಡಕ್ಕಿಂತ ಸ್ವಲ್ಪ ಬೆಟರ್ ಆಗಿದೆ ನಿರ್ಮಾ. ನೋಡಿ ಒಂದು ಸ್ವಲ್ಪ ಡಾಟ್ಸ್ ಮಾತ್ರ ಉಳಿದಿದೆ ಇದ್ರಲ್ಲಿ ಅಷ್ಟೇ. ಈಗ ನೆಕ್ಸ್ಟ್ ಹೊಯ್ಸಳ. ನೋಡಿ ಹೊಯ್ಸಳ ಸೋಪ್. ವಾವ್, ಇದು ಎಷ್ಟು ಕ್ಲೀನ್ ಆಗಿದೆ. ಎಲ್ಲದಕ್ಕಿಂತ ಇದೇ ಬೆಸ್ಟ್ ಅಂತ ಕಾಣಿಸುತ್ತೆ. ಅದನ್ನು ನೋಡೋಣ. ಇದೆ ನೋಡಿ ಹೊಯ್ಸಳ ಸೋಪ್. ಈಗ ನೆಕ್ಸ್ಟ್ ರಿನ್ ನೋಡಿ, ಏನು ಕ್ಲೀನೇ ಮಾಡಿಲ್ಲ ಅನ್ಸುತ್ತೆ ಇದು. ನೋಡಿ ಸ್ಟೇನ್ಸ್ಗಳು ನೋಡಿ ಹೆಂಗ್ ಬೆಳಿದೆ. ಸ್ವಲ್ಪ ಝೂಮ್ ಮಾಡಿ ಕಾಣಿಸ್ತಿರ್ಬೋದು ಸ್ಟೇನ್ಸ್ಗಳು. ಈ ಕಡೆಯಿಂದ ನೋಡಿದ್ರೆ ನನಗೆ ಏನು ಕಾಣಿಸ್ತಿದೆ ಗೊತ್ತಾ? ನೋಡಿ ಎಲ್ಲ ಸ್ಟೈನ್ಸ್ ಅದೇ ತರ ಯಾವ ರೀತಿ ಆಗಿದೆಯೋ ಅದೇ ತರ ಇದೆ. ಸ್ವಲ್ಪನೂ ಕ್ಲೀನ್ ಮಾಡಿಲ್ಲ. ಎಲ್ಲ ಕ್ಲೀನ್ ಮಾಡಿದೆ, ಅಷ್ಟು ಕ್ಲೀನ್ ಮಾಡಿಲ್ಲ. ನೋಡಿ ಎಲ್ಲ ಸ್ಟೇನ್ಸ್ ಹಂಗೆ ಕಾಣ್ತಾ ಇದೆ ಇದರಲ್ಲಿ. ಈಗ ನಮ್ಮ ವಿನ್ನರ್ ಬಂದ್ಬಿಟ್ಟು ಹೊಯ್ಸಳ ಫುಲ್ ಕ್ಲೀನ್ ಮಾಡಿದೆ. ನೋಡಿದ್ರಲ್ಲ ಫ್ರೆಂಡ್ಸ್ ಈ ವಿಡಿಯೋದಲ್ಲಿ ಎಷ್ಟು ಕಷ್ಟಪಟ್ಟು ಮಾಡಿದ್ವಿ ನಾವು. ನಮ್ಮ ಮನೆಯಲ್ಲಿ ಒಂದ್ಸರಿ ಕಸನೂ ಹೊಡಿಯಲ್ಲ, ಒಂದ್ ಲೋಟನೂ ತೊಳಿಯಲ್ಲ. ನಮ್ಮ ಮನೆಗೆ ಅಷ್ಟು ಬೊಂಬಡಿ ಹೊಡಿತಾರೆ, ಕಸ ಹೊಡೀರಿ ಅಂತ, ಬಟ್ಟೆ ತೊಳಿರಿ ಅಂತ. ನಾವು ಒಂದು ಸರಿನೂ ಒಂದು ಬಟ್ಟೆನೂ ಹಿಂಗ್ ಎತ್ತಿ ಹಿಂಗ್ ಇಟ್ಟಿಲ್ಲ ಫ್ರೆಂಡ್ಸ್. ಆದ್ರೆ ಇವತ್ತು ಈ ವಿಡಿಯೋಗೋಸ್ಕರ ಬಹಳ ಕಷ್ಟಪಟ್ಟು ನಾವೇ ತೊಳೆದಿದೀವಿ. ಎಲ್ಲ ಉಜ್ಜಿ ಬಟ್ಟೆ ನೆರೆದಾಗ್ಬಿಟ್ಟಿದೀವಿ. ಪ್ಲೀಸ್ ಗೈಸ್, ನನ್ನ ಸಪೋರ್ಟ್ ಮಾಡಿ, ನಮ್ಮನ್ನ ಸಪೋರ್ಟ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಇಷ್ಟು ಕಷ್ಟಪಟ್ಟು ನಿಮ್ಗೋಸ್ಕರನೇ ವಿಡಿಯೋ ಮಾಡ್ತಾ ಇದ್ದೀವಿ. ಇದೇ ತರ ಕಂಟೆಂಟ್ಗೋಸ್ಕರ ನಮ್ಮ ಚಾನಲ್ ವಾಟ್ ಇಫ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ನಿಮ್ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ ಇದನ್ನ. ಸೊ ನೆಕ್ಸ್ಟ್ ವಿಡಿಯೋದಲ್ಲಿ ಬಾಯ್.